ಅಯೋಧ್ಯೆಯಲ್ಲಿ ಸ್ವರ್ಗವೇ ಧರೆಗಿಳಿದಿದೆ. ಶ್ರೀರಾಮನಿಗೆ ಪಟ್ಟಾಭಿಷೇಕದಷ್ಟೇ ಸಂಭ್ರಮ ಕಳೆಗಟ್ಟಿದೆ. ಅಯೋಧ್ಯೆ ಮಂದಿರ ಲೋಕಾರ್ಪಣೆಗೆ ಕೇವಲ ಇನ್ನೊಂದೇ ಒಂದು ದಿನ ಬಾಕಿ ಇದೆ. ಭವ್ಯ ಮಂದಿರದಲ್ಲಿ ಒಂದೊಂದು ಕಾರ್ಯಕ್ಕೂ ಕನ್ನಡಿಗರು ಕೈ ಜೋಡಿಸಿರೋದು ಮತ್ತಷ್ಟು ಹೆಮ್ಮೆ ತಂದಿದೆ. ಅಯೋಧ್ಯೆಯಲ್ಲಿ ತ್ರೇತಾಯುಗದ ಗತವೈಭವ ಮರುಕಳಿಸಿದೆ. ಸರಯೂ ನದಿ ತೀರದಿಂದ ಬಾಲರಾಮ ಪುಟ್ಟ ಪುಟ್ಟ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಭವ್ಯ ಮಂದಿರಕ್ಕೆ ಬಂದಿದ್ದಾನೆ. ಮುದ್ದು ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ ಒಂದೇ ದಿನ ಬಾಕಿ ಉಳಿದಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಒಂದೇ ದಿನ ಬಾಕಿ. ಅಯೋಧ್ಯೆಯಲ್ಲಿ ಭರದಿಂದ ಸಾಗಿದೆ ಅಂತಿಮ ಸಿದ್ಧತೆ. ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಇಡೀ ವಿಶ್ವವೇ ಅಯೋಧ್ಯೆಯತ್ತ ಬೆರಗುಗಣ್ಣಿನಿಂದ ನೋಡ್ತಿದೆ. ಐತಿಹಾಸಿಕ ಕ್ಷಣಕ್ಕಾಗಿ ಶತಕೋಟಿ ಭಾರತೀಯರು ಕಾತರರಾಗಿ ಕಾಯ್ತಿದ್ದಾರೆ. ಹೇಳಿಕೊಳ್ಳಲಾಗದಷ್ಟು ಆನಂದ ಮನೆ ಮಾಡಿದೆ. ಶ್ರೀರಾಮನೂರಿನ ಚಂದ ನೋಡಲು ಕಣ್ಗಳೆರಡೂ ಸಾಲ್ತಿಲ್ಲ. ಇಡೀ ಅಯೋಧ್ಯೆ ಮಧುವಣಗೆತ್ತಿಯಂತೆ ಸಿಂಗಾರಗೊಂಡಿದೆ. ಬಾಲರಾಮನ ಭವ್ಯ ಮಂದಿರ ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರಗೊಂಡಿದೆ. ವಿದ್ಯುತ್ ದೀಪಾಲಂಕಾರಗಳು ಜಗಮಗಿಸ್ತಿವೆ. ದೇಗುಲದ ಆವರಣದಲ್ಲಿ ಮಂತ್ರ ಘೋಷಗಳು ಮುಗಿಲು ಮುಟ್ಟಿವೆ. ನಾಡಿದ್ದು ಮಧ್ಯಾಹ್ನ 12:29 ಶುಭ ಲಗ್ನದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದ್ದು, ಅದಕ್ಕೆ ಬೇಕಾದ ಎಲ್ಲಾ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗಿವೆ. ಹಿಮಾಲಯದಲ್ಲಿ ಹುಟ್ಟಿ ಅಯೋಧ್ಯೆಯಲ್ಲೂ ಹರಿಯುವ ಸರಯೂ ನದಿ ಶ್ರೀರಾಮನ ಹುಟ್ಟು ಸಾವುಗಳಿಗೆ ಸಾಕ್ಷಿಯಾಗಿದೆ. ಇದೇ ನದಿಯಿಂದ ನೀರನ್ನ ತಂದು ಇವತ್ತು ಅಯೋಧ್ಯೆ ಮಂದಿರವನ್ನ ಸ್ವಚ್ಛಗೊಳಿಸಲಾಯಿತು. ದೇಗುಲದಲ್ಲಿ ವಾಸ್ತು ಶಾಂತಿ ಅನ್ನ ದಿವಸ್ ನಡೆಯಿತು. ಶಿಲಾನ್ಯಾಸದಿಂದ ರಾಮನ ಶಿಲೆವರೆಗೂ ಕರುನಾಡಿನ ನಂಟು. ಕರ್ನಾಟಕದ ಕಲ್ಲು, ಕರ್ನಾಟಕದ ಶಿಲ್ಪಿ, ಕರ್ನಾಟಕದ ವಿಜ್ಞಾನಿಗಳು, ಕರ್ನಾಟಕದಿಂದಲೇ ಮುಹೂರ್ತ, ಕರ್ನಾಟಕದಿಂದಲೇ ಪುರೋಹಿತರು. ಅಯೋಧ್ಯೆಯ ಭವ್ಯ ಮಂದಿರಕ್ಕೂ ಕರ್ನಾಟಕಕ್ಕೂ ಬಹಳ ಬಂಧವಿದೆ. ದೇಗುಲದ ಶಿಲಾನ್ಯಾಸದಿಂದ ಹಿಡಿದು ರಾಮನ ಶಿಲೆವರೆಗೂ ಕರುನಾಡಿನ ನಂಟಿದೆ. ದೇಗುಲದ ಶಂಕು ಸ್ಥಾಪನೆಗೆ ಬೆಳಗಾವಿಯ ನವಬೃಂದಾವನದ ವಿಜೇಂದ್ರ ಶರ್ಮಾ ಅವರೇ ಮುಹೂರ್ತ ಇಟ್ಟಿದ್ರು. ಈಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಇವರೇ ಮುಹೂರ್ತ ಕೊಟ್ಟಿದ್ದಾರೆ. ಇನ್ನು ನಿಮ್ಗೆಲ್ಲ ಗೊತ್ತಿರುವಂತೆ ರಾಮಮೂರ್ತಿಯಾಗಿರೋ ಕೃಷ್ಣ ಶಿಲೆ ಮೈಸೂರಿನದ್ದು. ಮೂರ್ತಿ ಕೆತ್ತಿದ್ದು ಮೈಸೂರಿನ ಶಿಲ್ಪಿ. ದೇಗುಲ ನಿರ್ಮಾಣದಲ್ಲೂ ಕನ್ನಡಿಗರು ಕೈ ಜೋಡಿಸಿದ್ದಾರೆ. ಶಿಲಾನ್ಯಾಸದಿಂದ ಹಿಡಿದು ಮಂದಿರ ನಿರ್ಮಾಣದ ಪೂರ್ಣ ಹೊಣೆ ಹೊತ್ತಿದ್ದು ಕನ್ನಡಿಗ ಕಾಂಟ್ರಾಕ್ಟರ್ ಮುನಿರಾಜು. ಈಗ ದೇಗುಲದಲ್ಲಿ ನಡೆಯುತ್ತಿರೋ ಹೋಮ ಹವನದಲ್ಲಿ ಕರ್ನಾಟಕದ 24 ಅರ್ಚಕರು ಭಾಗಿಯಾಗಿದ್ದಾರೆ. ಶತಮಾನಗಳಿಂದ ಕಾಯ್ತಿದ್ದ ಗಳಿಗೆ ಬಂದೇ ಬಿಟ್ಟಿದೆ. ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಇಡೀ ವಿಶ್ವವೇ ಎದುರು ನೋಡ್ತಿದೆ. ಬ್ಯೂರೋ ರಿಪೋರ್ಟ್ TV9.